ನಮಸ್ಕಾರ ಗೆಳೆಯರಿ. ಸೈದ್ಧಾಂತಿಕ ಭಾಷಾಭ್ಯಾಸ ಈ ವಿಚಾರದಲ್ಲಿ ಇವತ್ತು ಕಾಲದ ಬಗ್ಗೆ ತಿಳ್ಕೊಳ್ಳೋಣ. ಧಾತುಗಳಿಗೆ ಉತ್ತ ಎಂಬ ಕಾಲಸೂಚಕ ಪ್ರತ್ಯಯ ಸೇರಿದಾಗ ವರ್ತಮಾನ ಕಾಲ ರೂಪವು, ದ ಎಂಬ ಪ್ರತ್ಯಯ ಸೇರಿದಾಗ ಭೂತಕಾಲ ರೂಪವು, ವ ಎಂಬ ಪ್ರತ್ಯಯ ಸೇರಿದಾಗ ಭವಿಷ್ಯತ್ ಕಾಲ ರೂಪವು ಉಂಟಾಗುತ್ತದೆ. ಧಾತುಗಳಿಗೆ ಕಾಲಸೂಚಕ ಜೊತೆಗೆ ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಪುರುಷವಾಚಕಗಳಿಗೆ ಅನುಗುಣವಾಗಿ ಬೇರೆ ಬೇರೆ ರೂಪಗಳನ್ನು ಹೊಂದಿರುತ್ತವೆ. ಉದಾಹರಣೆ, ಕಾಲಗಳು ಯಾವುದ್ಯಾವುದಿದೆ ಅಂದರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲಗಳು. ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂತ 3 ವಿಭಾಗಗಳಾಗಿ ಇಲ್ಲಿ ಮಾಡಿರುತ್ತಾರೆ. ವರ್ತಮಾನ ಕಾಲದಲ್ಲಿ ತಿನ್ನುತ್ತೇನೆ, ತಿನ್ನುತ್ತೀ, ತಿನ್ನುತ್ತಾನೆ. ಭೂತಕಾಲದಲ್ಲಿ ತಿಂದನು, ತಿಂದೆ, ತಿಂದನು, ತಿಂದೆನು, ತಿಂದೆ, ತಿಂದನು. ಭವಿಷ್ಯತ್ ಕಾಲದಲ್ಲಿ ತಿನ್ನುವೆನು, ತಿನ್ನುವೆ, ತಿನ್ನುವನು.